ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುರಿದಂಥ ಮಳೆಯಿಂದಾಗಿ ಸೃಷ್ಟಿಯಾಗಿರುವ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇವತ್ತು ಮಧ್ಯಾಹ್ನ ಆಗ್ತಾ ಬಂದರೂ ಕೂಡ ಇನ್ನೂ ಕೂಡ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ BBMPಗೆ ಅಂದರೆ GBA ಕೈಯಿಂದ ಆಗ್ತಾ ಇಲ್ಲ. ಬಿದ್ದಂಥ ಮರಗಳು ಹಾಗೇ ಇದ್ದಾವೆ. ಕುಮಾರ ಪಾರ್ಕ್ನ ದೃಶ್ಯವೊಂದು ಲಭ್ಯ ಆಗಿದೆ. ಅಲ್ಲಿ ದೇವಸ್ಥಾನದ ಸಮೀಪ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಮರದ ರೆಂಬೆ ಬಿದ್ದಂಥ ಪರಿಣಾಮ ಕಾರುಗಳು ಡ್ಯಾಮೇಜ್ ಆಗಿದ್ದಾವೆ. ನೋಡ್ತಾ ಇದ್ದೀರಿ ನೀವು. ಇನ್ನೂ ಕೂಡ ಮರ ತೆರವಾಗಿಲ್ಲ. ಅಲ್ಲಿಂದ ಸಂಚಾರ ಬಂದಾಗಿದೆ. ರಸ್ತೆಯಲ್ಲಿ ಸಂಚರಿಸೋದಕ್ಕಾಗ್ತಾ ಇಲ್ಲ. ವಾಹನ ಸವಾರರು ಎಲ್ಲೆಲ್ಲಿಂದಲೋ ಸುತ್ತಾಡಿ ಓಡಾಡಬೇಕಾದಂಥ ಸ್ಥಿತಿ ಇದೆ. ಮರ ತೆರವು ಮಾಡುವಂಥ ಕೆಲಸಕ್ಕೂ ಹೋಗಿಲ್ಲ, ಗೋಜಿಗೆ ಹೋಗಿಲ್ಲ GBA ಸಿಬ್ಬಂದಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮರ ಉರುಳಿ ನೆಲಕ್ಕೆ ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಭಾಗದಲ್ಲಿ ಮರ ಹಾಗೆ ಮರದ ರೆಂಬೆಗಳು ಕೂಡ ಬಿದ್ದಿರೋದ್ರಿಂದಾಗಿ ವಾಹನಗಳು ಜಖಮಾಗಿದೆ. ನಾನೀಗ ಕುಮಾರ ಪಾರ್ಕ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಕಾರ್ ಏನಿದೆ, ಈ ಒಂದು ಮರದ ರೆಂಬೆ ಬಿದ್ದಂಥ ಪರಿಣಾಮದಿಂದಾಗಿ ಈ ಒಂದು ಕಾರ್ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಇಲ್ಲಿ ನಿಲ್ಲಿಸಿದಂಥ ಕಾರಿನ ಮೇಲೆ ಈ ಒಂದು ಮರದ ಬೃಹದಾಕಾರದ ರೆಂಬೆ ಬಿದ್ದಿದೆ, ಹಾಗಾಗಿ ಜಖಮಾಗಿದೆ. ಕಾರು ಸಂಪೂರ್ಣವಾಗಿ ಜಖಮಾಗಿರೋದ್ರಿಂದಾಗಿ ಇದನ್ನು ಇನ್ನೂ ಕೂಡ ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದರೆ ಮರವನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕಾಗುತ್ತೆ, ಅನಂತರದಲ್ಲಿ ಆ ಕಾರನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಿನ ಮುಂಭಾಗ ಏನೂ ಕೂಡ ಇಲ್ಲ, ಅಂದರೆ ಮುಂಭಾಗದ ಗಾಜ್ ಆಗಿರ್ಬೋದು, ಬಾನೆಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ಜಖಮಾಗಿದೆ. ಇನ್ನು ಈ ಕಾರ್ನ ಮೇಲ್ಭಾಗದಲ್ಲೂ ಕೂಡ ಜಖಮಾಗಿರೋದ್ರಿಂದಾಗಿ ಅವರು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇರುವಂಥದ್ದು. ಈ ಪ್ರಮಾಣದಲ್ಲಿ ಡ್ಯಾಮೇಜ್ ಆದರೆ ಯಾವ ರೀತಿಯಲ್ಲಿ ನಾವು ಸರಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಕಷ್ಟು ಕಷ್ಟಪಟ್ಟು ದುಡಿದು ಕಾರನ್ನು ತೆಗೆದುಕೊಂಡಿರ್ತಾರೆ. ಅಂಥವರಿಗೆ ಈ ರೀತಿಯ ಆಘಾತ ಆಗಿಬಿಟ್ರೆ ನಿಜಕ್ಕೂ ಕೂಡ ಬೇಸರ ಅಂತಾನೆ ಹೇಳ್ಬೋದು. ಇನ್ನೂ GBA ಅಧಿಕಾರಿಗಳು ಬಂದು ಈ ಒಂದು ಮರವನ್ನು ತೆರವುಗೊಳಿಸಬೇಕಾಗಿದೆ, ಆದರೆ ಇನ್ನೂ ಕೂಡ ಅವರು ಆಗಮಿಸಿಲ್ಲ. ಅವರು ಆಗಮಿಸಿದ ನಂತರದಲ್ಲಿ ಮರವನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿಯಲ್ಲಿ ಬೆಂಗಳೂರಿನ ಸಾಕಷ್ಟು ಕಡೆ ಅವಾಂತರಗಳು ಈಗಾಗಲೇ ಆಗಿರುವಂಥದ್ದು. ಕೆಲವು ಕಡೆ ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ತೆರವುಗೊಳಿಸುವ ಕಾರ್ಯಾಚರಣೆ ಆಗ್ತಾ ಇಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಕೂಡ ಹೌದು. ಕೆಲವು ಕಡೆಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ವಾಹನ ಸಂಚಾರಕ್ಕೂ ಕೂಡ ಅನುವು ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಎಲ್ಲ ಒಂದು ಮರಗಳನ್ನು ತೆರವುಗೊಳಿಸಲೇಬೇಕಾದಂಥ ಪರಿಸ್ಥಿತಿ ಏನಿದೆ ಅದು GBA ಅಧಿಕಾರಿಗಳ ಮೇಲಿದೆ. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಕೂಡ ಹೌದು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.